ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಗಣೇಶೋತ್ಸವ ಸಂಭ್ರಮ ಜೋರಾಗಿದೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಹೆಚ್ಚು. ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಚಿನ್ನದ ಸರಕು ಮತ್ತು ಗಣಪತಿಗೂ ಏನದು ನೋಡಿ. ಗಣೇಶ ವಿಸರ್ಜನೆಯ ವೇಳೆ ಎಡವಟ್ಟು, ಗಣಪನ ಜೊತೆಗೆ ಚಿನ್ನದ ಸರವೂ ನೀರಿಗೆ. ರಾತ್ರಿ ಎಲ್ಲ ಹುಡುಕಾಟ, ಕೊನೆಗೂ ಸಿಕ್ತು ಸರ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಗಣೇಶೋತ್ಸವದ ಸಂಭ್ರಮ ಸಡಗರ. ಎಲ್ಲಿ ನೋಡಿದ್ರೂ ಗಣಪತಿ ಬಪ್ಪ ಮೋರಿಯ ಅಂತ ಜೈಘೋಷ. ಮನೆ ಮನೆಯಲ್ಲೂ ಜನ ಶ್ರದ್ಧೆ ಭಕ್ತಿಯಿಂದ ಗಣೇಶನ ಕೂರಿಸಿ ವಿಸರ್ಜಿಸಿದ್ದಾರೆ. ಆದರೆ ಮಾಗಡಿ ರೋಡ್ ಸಮೀಪ ದಾಸರಹಳ್ಳಿಯ ಬಿಆರ್ಐ ಕಾಲೋನಿಯ ನಿವಾಸಿಯಾದ ಉಮಾದೇವಿ ಅವರ ಮನೆಯಲ್ಲಿ ನಿನ್ನೆ ಗಣೇಶನ ಮೂರ್ತಿ ಕೂರಿಸಿ ಪೂಜೆ ಮಾಡಿದ ಬಳಿಕ ವಿಸರ್ಜನೆ ಮಾಡಿದ್ರು. ಈ ವೇಳೆ ಎಡವಟ್ಟೊಂದು ಆಗೋಗಿದೆ. ಹೌದು, ಉಮಾದೇವಿ ಕುಟುಂಬ ಗಣೇಶನಿಗೆ 60 ಗ್ರಾಂ ಚಿನ್ನದ ಸರ ಹಾಕಿ ಪೂಜೆ ಮಾಡಿದ್ರು. ಬಹಳ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸಿಕೊಂಡಿದ್ದಾರೆ. ಆದರೆ ವಿಘ್ನ ವಿನಾಯಕನ ಮೂರ್ತಿಯ ವಿಸರ್ಜನೆಗಾಗಿ ಬಿಬಿಎಂಪಿ ಮಾಡಿದ್ದ ಟ್ರಕ್ಗೆ ಹಾಕಿದ್ದಾರೆ. ಈ ವೇಳೆ ಚಿನ್ನದ ಸರ ತೆಗೆಯದೆ ಸರದ ಸಮೇತ ಗಣೇಶ ಮೂರ್ತಿ ವಿಸರ್ಜನೆ ಮಾಡಿ ಪರದಾಡಿದ್ದಾರೆ. ತಕ್ಷಣ ವಿಜಯನಗರ ಶಾಸಕ ಪ್ರಿಯಾಕೃಷ್ಣ ಅವರ ಗಮನಕ್ಕೆ ತಂದಿದ್ದಾರೆ. ಟ್ರಕ್ ನೀರನ್ನ ಖಾಲಿ ಮಾಡಿ ಗಣೇಶ ಮೂರ್ತಿ ಕರಗಿದ್ದ ಮಣ್ಣಲ್ಲಿ ಚಿನ್ನದ ಸರಕ್ಕೆ ಹುಡುಕಾಡಿದ್ದಾರೆ. ರಾತ್ರಿಯೆಲ್ಲ ಹುಡುಕಾಡಿದ ಬಳಿಕ ಇವತ್ತು ಬೆಳಿಗ್ಗೆ ಚಿನ್ನದ ಸರ ಸಿಕ್ಕಿದೆ. ಕುಟುಂಬಸ್ಥರು ಫುಲ್ ಖುಷಿಯಾಗಿದ್ದಾರೆ. ಸಂಜೆ ಗಣಪತಿ ವಿಸರ್ಜನೆ ಮಾಡಬೇಕಾಗಿತ್ತು. ದಾಸರಳ್ಳಿ ಸರ್ಕಲ್ ಅನ್ನೋ ವೆಹಿಕಲ್ ಅನ್ನ ಆಯೋಜಿಸಿದ್ರು. ಅಲ್ಲಿ ತಗೊಂಬಂದು ಬಿಟ್ವಿ. ಒಡವೆ ಹಾಕಿದ್ರೆ ನಾನು ಮರ್ತೋಗಿದ್ವಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಜ್ಞಾಪಿಸ್ಕೊಂಡು ವಿಸರ್ಜನೆ ಮಾಡ್ತಕ್ಕಂಥ ಹುಡುಗರಿಗೆ ಹೇಳಿದ್ವಿ, ವಿಷಯನ ತಿಳಿಸಿದ್ವಿ. ಹೌದು ಮೇಡಮ್, ಇತ್ತು, ಏನೋ ಒಂದು ಸರ ಥರ ಇತ್ತು, ಬಟ್ ನಾನು ಅದು ಆರ್ಟಿಫಿಷಿಯಲ್ ಅಂತ ಹೇಳ್ಕೊಂಡು ಹಾಕ್ಬಿಟ್ವಿ. ನಾನೇನು ನೋಡಕ್ ಹೋಗ್ಲಿಲ್ಲ ಅಂತ ವಿಷಯ ಹೇಳಿದೆ. ಅವರ ಹುಡುಗನ್ನ ಕಳಿಸ್ಬಿಟ್ರು. ಒಡವೆ ಕಳೆದೋಗಿದೆ, ಅದು ಬಿಟ್ಟು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಸಹಕಾರವನ್ನು ಕೊಟ್ಟರು. ಅವ್ರ ಕಡೆ ಹುಡುಗರು ಮತ್ತು ಪೊಲೀಸ್ ಇಲಾಖೆಯವರೆಲ್ಲ ಸೇರಿ ನನಗೆ ಒಡವೆನ ಹುಡುಕಿ ಕೊಟ್ಟರು. ತುಂಬ ಶ್ರಮ ವಹಿಸಿದ್ರು ಹುಡುಗರೆಲ್ಲ. ಸಾಹೇಬ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ಒಡವೆ ಸರ್ 60 ಗ್ರಾಮ್. ಒಟ್ಟಾರೆ ಗಣೇಶ ವಿಸರ್ಜನೆಯ ವೇಳೆ ನೀರು ಸೇರಿದ್ದ 60 ಗ್ರಾಂ ಚಿನ್ನದ ಸರ ಸಿಕ್ಕು ಕುಟುಂಬಸ್ಥರು ಸಂತಸಗೊಂಡಿದ್ದಾರೆ. ಹುಡುಕಿಕೊಟ್ಟವರಿಗೆ ಧನ್ಯವಾದ ತಿಳಿಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.